ಉಪ್ಪಿಟ್ಟು ರೆಡಿ ಆಗಿಲ್ಲ, ಕರೆಕ್ಟ್ ಆಗಿದೆ ಕನ್ಸಿಸ್ಟ್. ಫ್ರೆಂಡ್ಸ್ ಇದು ಹಾಫ್ ಕುಕ್ ಆಗಿದೆ. ಈಗ ನಾನು ನೋಡಿದೆ ಫ್ರೆಂಡ್ಸ್. ಟೊಮೆಟೊ ಹಾಕಿದ್ದೀನಿ, ಬಾಡಿದ್ದು ಟೊಮೆಟೊ. ಚಕ್ಕೆ ಮತ್ತು ಲವಂಗ ಹಾಕಿ ನೋಡಿ ಫ್ರೆಂಡ್ಸ್. ತರಕಾರಿ ಎಷ್ಟು ಚೆನ್ನಾಗಿ ಕಟ್ ಮಾಡ್ಕೊಟ್ಟಿದ್ದಾನೆ ನನ್ನ ಹಸ್ಬೆಂಡು. ಈಗ ಈರುಳ್ಳಿ ಜೊತೆ ಫ್ರೆಂಡ್ಸ್ ಚೆನ್ನಾಗಿ ಹುಡ್ಕೊಳ್ಳಿ, ಒಂದು 5 ಮಿನಿಟ್ಸು. ಅದು ನೋಡಿ ಫ್ರೆಂಡ್ಸ್, ನಾನು ತುಪ್ಪ ಹಾಕಿದ್ದೀನಿ. ಈಗ ಸೇಮ್ ಈ ಲೋಟ ತಾನೇ 2 ಇಟ್ಕೊಳ್ಳಿ, ಸೇಮ್ ಸೈಜ್ದು ನೀರು ಅದರಲ್ಲಿ ಕರೆಕ್ಟ್ ಅದೇ ಮೆಜರ್ಮೆಂಟಲ್ಲಿ ಹಾಕಬೇಕಾಗುತ್ತೆ. ಓಕೆ, ನಾನು 2 ಲೋಟ ಹಾಕ್ತಾ ಇದ್ದೀನಿ. ನಾವು 4 ಜನ ಇದ್ದೀವಿ. ಇನ್ನೊಂದು ಲೋಟ ಹಾಕ್ತೀನಿ. ನಾಲ್ಕು ಲೋಟ ಅಂದರೆ 2 ಲೋಟ ಅಂದರೆ ನೀವು 4-5.5 ಲೋಟ ನೀರು ಹಾಕಬೇಕಾಗುತ್ತೆ. ಉಪ್ಪಿಟ್ಟು ನಮಗೆಲ್ಲ ತುಂಬ ಇಷ್ಟ ರೀ. ಬನ್ಸಿ ರವೆ ಇಸ್ ವೆರಿ ಗುಡ್ ಅಲ್ಲ. ಚೆನ್ನಾಗಿ ಹುರ್ಕೋಬೇಕ್ರಿ. ಅದು ರವೆ ಹುರಿದು ಪರಿಮಳ ಬರಬೇಕು, ಅಷ್ಟು ಹುರಿದ್ರೆ ಸಾಕು. ತುಂಬಾ ಬ್ರೌನ್ ಆಗಬೇಕು ಆ ಥರ ಇಲ್ಲ. ರವೆ ಹುರಿದು ಪರಿಮಳ ಬರಬೇಕು ಅಷ್ಟೇ. ಓಕೆನಾ? ಆಮೇಲೆ ತೋರಿಸ್ತೀನಿ ಆಯಿತಾ. ಮತ್ತು ಹೇಗಿದೆ ನಿಮ್ಮದು ಸಂಡೇ? ಏನು ಮಾಡಿದ್ರಿ? ಕಂಪ್ಲೀಟ್ ರಿಲ್ಯಾಕ್ಸಾ? ಮನೆ ಕ್ಲೀನ್ ಮಾಡಿ, ಬಟ್ಟೆ ತೊಳಿ, ನಾಳೆ ಆಫೀಸ್ಗೆ ರೆಡಿ ಮಾಡ್ಕೋ ಎಲ್ಲ ಅಲ್ಲ. ಸೊ ತೋರಿಸ್ತೀನಿ ಆಯಿತಾ. ಮತ್ತೇನು ಸಮಾಚಾರ ಏನಾದರೂ ಸ್ಪೆಷಲ್ ಇದ್ದರೆ ಹೇಳ್ತಾ ಇರಿ ಆಯಿತಾ. ಹೇಗಿದೆ ನಂದು ಏರೋಬಿಕ್ಸ್ ಮತ್ತು ಚಾನಲ್? ದಯವಿಟ್ಟು ನನಗೆ ನಿಮ್ಮ ಅಭಿಪ್ರಾಯ ಬೇಕು ಆಯಿತಾ. ಏರೋಬಿಕ್ಸ್ ನಂದು ಪ್ಯಾಷನ್ ರೀ. ಅದು ನನಗೆ ಮೊದಲಿಂದನೂ ತುಂಬ ಇಂಟ್ರೆಸ್ಟ್ ಇತ್ತದು. ಜಸ್ಟ್ ನಾನು ಸ್ಟಾರ್ಟ್ ಮಾಡಿದ್ದೆ, ಅದು ಇಷ್ಟು ದೂರ ನಾನು ಕರ್ಕೊಂಬರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಸೊ ನಾನು ಒಂದು ಕ್ಲಾಸ್ ಮಾಡ್ತೀನಿ ಅಂದ್ಕೊಂಡಿರಲಿಲ್ಲ. ನೋಡಿ, ನಮ್ಮದೇ ಜಿಮ್ ಮಾಡಿ ನಾವೆಲ್ಲ ಟುಡೇ ವಿ ಆರ್ ಡೂಯಿಂಗ್ ಅವರ್ ಬೆಸ್ಟ್ ಟು ಬಿ ಫಿಟ್. ಓಕೆ ಫ್ರೆಂಡ್ಸ್, ಚೆನ್ನಾಗಿ ಹುಡ್ಕೊಳ್ಳಿ, ಒಂದು 5 ಮಿನಿಟ್ಸು. ಅದು ರವೆ ಪರಿಮಳ ಬರುತ್ತೆ. ನಾನು ಬಿಸಿನೀರು ಇಟ್ಟಿದ್ದೀನಿ, ಅಂದರೆ ಬಿಸಿ ನೀರು ಹಾಕೋದು ಬೇಗ ಆಗಿಬಿಡುತ್ತೆ ಉಪ್ಪಿಟ್ಟು. ಮತ್ತು ಇದು ಕುದಿಯೋ ತನಕ ವೆಯ್ಟ್ ಮಾಡಬೇಕಂತಿಲ್ಲ ಆಯಿತಾ. ಚೆನ್ನಾಗಿ ಹುಡ್ಕೊಳ್ಳಿ, ಇದು ಒಳ್ಳೆ ಪರಿಮಳ ಬರಬೇಕು ಆಯಿತಾ. ತುಂಬ ಬ್ರೌನ್ ಆಗಬೇಕಂತಿಲ್ಲ. ನೋಡಿ ಫ್ರೆಂಡ್ಸ್, ತರಕಾರಿ ಎಷ್ಟು ಚೆನ್ನಾಗಿ ಕಟ್ ಮಾಡ್ಕೊಟ್ಟಿದ್ದಾನೆ ನನ್ನ ಹಸ್ಬೆಂಡು. ಈಗ ಈರುಳ್ಳಿ ಜೊತೆ ನಾನು ಶುಂಠಿ ಸ್ವಲ್ಪ ಫ್ಲೇವರ್ಗೆ ಹಾಕ್ಕೊಳ್ತೀನಿ. ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಹಸಿಮೆಣಸು ಇಟ್ಟಿದ್ದೀನಿ, ಒಗ್ಗರಣೆ ಜೊತೆ ಬರುತ್ತೆ. ಇದು ಬಾಡಿದ ಮೇಲೆ ಟೊಮೆಟೊ ಹಾಕಿ. ತರಕಾರಿ ನಾನು ಕ್ಯಾರೆಟು, ಇದು ಕ್ಯಾಪ್ಸಿಕಮ್, ದೊಣ್ಣಮೆಣಸಿನ್ಕಾಯಿ, ಬೀನ್ಸು, ಇದು ಪೀಸ್, ಗ್ರೀನ್ ಪೀಸ್, ಬಟಾಣಿ ಮತ್ತು ಹಸಿ ಬಟಾಣಿ, ಇದು ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಆ್ಯಡ್ ಮಾಡೋದು. ಮತ್ತೇನಿಲ್ಲ. ಇದು ಶುಂಠಿ ಸ್ವಲ್ಪ ತುರಿದು ಹಾಕ್ಕೊಂಡ್ರೆ ಒಂದು ಒಳ್ಳೆ ಫ್ಲೇವರ್ ಬರುತ್ತೆ. ಸೊ ಇಲ್ಲಿ ಎಣ್ಣೆ ಬಿಸಿಯಾಗಿದೆ. ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಸ್ವಲ್ಪ ಕಡಲೆಬೇಳೆ, ಆಮೇಲೆ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡೋದು. ಹಸಿಮೆಣಸೆಲ್ಲ ಹಾಕಿ. ಓಕೆ, ತೋರಿಸ್ತೀನಿ ನೋಡಿ. ಫಸ್ಟು ಸಾಸಿವೆ ಹಾಕಬೇಕು. ನಾನು ಸಾಸಿವೆ, ಸ್ವಲ್ಪ ಉದ್ದಿನಬೇಳೆ, ಜೀರಿಗೆ, ಕಡಲೆಬೇಳೆ, ಸ್ವಲ್ಪ ಕಡಲೆ ಬೀಜನೂ ಹಾಕಿದ್ದೇನೆ. ಓಕೆ, ಈಗ ನೋಡಿ ಸಾಸಿವೆ ಶಬ್ದ ಬರ್ತಾ ಇದೆಲ್ಲ. ಪಟ್ಪಟ ಆದ ತಕ್ಷಣ ಈರುಳ್ಳಿ ಹಾಕಿಬಿಡಿ. ಹಸಿಮೆಣಸು, ಈರುಳ್ಳಿ ಹಾಕಿಬಿಡಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆಯಿತಾ. ಚಕ್ಕೆ ಮತ್ತು ಲವಂಗ ಹಾಕ್ಕೊಳ್ಳಿ ಫ್ಲೇವರ್ಗೆ. ಹೇಳಕ್ಕೆ ಬರ್ತದೆ, ಸಡನ್ಲಿ ನೆನಪಾಯ್ತು. ಓಕೆ, ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ. ಈರುಳ್ಳಿ ಚೆನ್ನಾಗಿ ಬಾಡಬೇಕಾಯ್ತಾ. ಆಮೇಲೆ ನೀವು ಆ್ಯಡ್ ಮಾಡಿ ಟೊಮೆಟೊನ ನಿಧಾನಕ್ಕೆ. ಇಲ್ಲಿ ನೋಡಿ ರವೆ ಫ್ರೈ ಮಾಡಿದ್ದು ಇಟ್ಕೊಂಡಿದ್ದೀನಿ, ಲಾಸ್ಟಲ್ಲಿ ಹಾಕುವಾಗ ತೋರಿಸ್ತೀನಿ ಆಯಿತಾ. ಇದರಲ್ಲಿ ನಾನು 2 ಲೋಟ ಹಾಕಿದ್ದೀನಿ ಬನ್ಸಿರೋ. ಇದರಲ್ಲಿ ನಾನು ಡಬ್ಬಲ್ಗಿಂತ ಜಾಸ್ತಿ ಅಂದರೆ 5.5 ನೀರು ಹಾಕಬೇಕು. ಬಿಸಿನೀರು ಮಾಡಿ ಇಟ್ಕೊಂಡಿದ್ದೀನಿ, ಹಾಕಿ. ಆಮೇಲೆ ಉಪ್ಪು ಒಂದ್ಸಲ ನೋಡ್ಕೊಳ್ಳಿ, ಯಾಕಂದರೆ ರವೆ ಬೇಯ್ತಾ ಇರುವಾಗ ಉಪ್ಪು ಸ್ವಲ್ಪ ಜಾಸ್ತಿ ಹಾಕಬೇಕು. ಮಿಕ್ಸ್ ಆದಾಗ ಆಮೇಲೆ ಕಡಿಮೆ ಆಗಿಬಿಡುತ್ತೆ ಇಲ್ದಿದ್ರೆ. ಓಕೆನಾ. ಟೊಮೆಟೊ ಹಾಕಿದ್ದೀನಿ, ಬಾಡಿದ್ದು ಟೊಮೆಟೊ. ಈಗ ನಾನು ಇದೆಲ್ಲ ತರಕಾರಿ ಮಿಕ್ಸ್ ಮಾಡ್ತೀನಿ. ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಹಾಕ್ಕೊಳ್ತೀನಿ ಆಯಿತಾ. 1 by 1 ಹಾಕ್ತೀನಿ. ಇದು ಕ್ಯಾಮರಾ, ಇದು ಒಂದು ಕೈಲೂ ಫೋನ್ ಹಿಡ್ಕೊಂಡಿದ್ದು ಹಾಕಿ ಎಲ್ಲ. ಸೊ ಒಟ್ಟಿಗೆ ತೋರಿಸ್ತಾ ಇದ್ದೀನಿ ಆಯಿತಾ. ಆಮೇಲೆ ಅಕಾರ್ಡಿಂಗ್ಲಿ ನೀರು ಹಾಕ್ಕೊಳ್ಳಿ. ಈಗ ಫಸ್ಟ್ ಫ್ರೈ ಮಾಡ್ಕೊಳ್ಳಿ ಒಂದು 5-10 ಮಿನಿಟ್ಸು ತರಕಾರಿ. ಆಮೇಲೆ ನೀರು ಹಾಕಿದ್ಮೇಲೆ ಅದು ಬೇಯುತ್ತೆ. ಓಕೆ, ತರಕಾರಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕ್ರಿ 10 ನಿಮಿಷ. ಅದು ಸ್ವಲ್ಪ ಹಾಫ್ ಕುಕ್ ಆದಾಗ ಇರಬೇಕು, ಯಾಕಂದ್ರೆ ಆಮೇಲೆ ರವೆ ನಾವು ಹಾಕ್ತೀವಲ್ಲ ಮಿಕ್ಸ್ ಮಾಡಿದಾಗ, ಅದರಲ್ಲೂ ಅದು ಕುದಿ ಬರೋ ತನಕ ನಾವು ನೋಡಬೇಕು. ಅದು ಕುದಿ ಬರಬೇಕು, ಚೆನ್ನಾಗಿ ಬಾಯ್ಲ್ ಆಗಬೇಕು, ತರಕಾರಿ ಚೆನ್ನಾಗಿ ಬೇಯಬೇಕು ಆಯಿತಾ. ಇದನ್ನು ಒಂದು 10 ನಿಮಿಷ ಒಂದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಉಪ್ಪು ಆಮೇಲೆ ನೋಡಿ ಹಾಕೋಣ, ಹಾಕಿದ್ರೆ ಆಯ್ತು ಅಷ್ಟೇ. ನೋಡಿ ಚೆನ್ನಾಗಿರುತ್ತಲ್ಲ ವೆಜಿಟೇಬಲ್ ಹೆಲ್ದಿ ಉಪ್ಮಾ. ನಮ್ಮನೇಲಿ ಎಲ್ಲರಿಗೂ ಉಪ್ಮಾ ಇಷ್ಟ ರೀ.
ನನಗಂತೂ ಫಸ್ಟ್ ಇಷ್ಟ, ಹೇಗೆ ಮಾಡಿದ್ರು ಪರವಾಗಿಲ್ಲ, ಎನಿಥಿಂಗ್ ಈಸ್ ಫೈನ್. ಉಪ್ಪಿಟ್ಟು ಕೆಲವ್ರಿಗೆ ಉಪ್ಪಿಟ್ಟು ಅಂದ್ರೆ ಸ್ವಲ್ಪ ಅಲರ್ಜಿ, ಮೆಜಾರಿಟಿ ಆಫ್ ದ ಪೀಪಲ್ಗೆ. ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ, ಎವ್ರಿಬಡಿ ಲೈಕ್ಸ್ ಇಟ್. ಫ್ರೆಂಡ್ಸ್, ಇದು ಹಾಫ್ ಕುಕ್ ಆಗಿದೆ. ಈಗ ನಾನು ನೋಡಿದೆ ತಿಂದ್ಬಿಟ್ಟು. ಈಗ ನಾನು ಇದರಲ್ಲಿ 1.5 ಇಟ್ಟಿದ್ದೀನಿ. ಇದರಲ್ಲಿ 1.5 ಬಿಸಿನೀರನ್ನು ಈಗ ಹಾಕ್ತೀನಿ. ಓಕೆ, ಅದು ಚೆನ್ನಾಗಿ ಕುದಿ ಬರಬೇಕು, ಆಯಿತಾ? ಆಮೇಲೆ ನೋಡೋಣ. ನೋಡಿ, ಹಾಕ್ತಾ ಇದ್ದೀನಿ ಈಗ. ಚೆನ್ನಾಗಿ ಕುದಿ ಬರಬೇಕು. ಫ್ಲೇಮ್ ದೊಡ್ಡ ಮಾಡಿದ್ದೀನಿ. ನಿಮಗೆ ಸ್ವೀಟ್ ಮಾಡಬೇಕಂದ್ರೆ ನಾನು ಸ್ವೀಟ್ ಮಾಡಲ್ಲ, ಯಾಕಂದರೆ 1 ಸ್ಪೂನ್ ಶುಗರ್ ಹಾಕ್ಬೋದು ಬೇಕಿದ್ರೆ, ಅದೇ ಬೆಲ್ಲನೂ ಬೇಕಿದ್ರೆ ನೀವು ಹಾಕೋಬೋದು. ನಾನು ನೀರು ಮಿಕ್ಸ್ ಮಾಡಿದ್ದೀನಿ, ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಈಗ ಸ್ಟರ್ ಮಾಡ್ತಾನೇ ಇರಬೇಕದು. ರವೆ ಮಿಕ್ಸ್ ಆಗಿ ಬರುತ್ತೆ. ಇಲ್ಲಿ ಸ್ವಲ್ಪ ನೀವು ಬೇಕಾದ್ರೆ ಉಪ್ಪು ಟೇಸ್ಟ್ ನೋಡ್ಕೊಳ್ಳಿ, ಯಾಕಂದರೆ ರವೆ ಮಿಕ್ಸ್ ಆದಮೇಲೆ ಉಪ್ಪಿಂದು ಇದು ಕಡಿಮೆ ಆಗುತ್ತೆ, ಆಯಿತಾ? ನಾನು 1 ಸ್ಪೂನ್ ಸಕ್ಕರೆ ಹಾಕಿದ್ದೀನಿ, ಇಟ್ಸ್ ಫಾರ್ ಟೇಸ್ಟ್ ಅಷ್ಟೆ. ಓಕೆ, ನಾನು ಈಗ ಉಪ್ಪು ನೋಡ್ಕೊಳ್ತೀನಿ, ಆಯಿತಾ? ನೋಡ್ಬಿಟ್ಟು ಆಮೇಲೆ ಹೇಳ್ತೀನಿ ಲಾಸ್ಟಲ್ಲಿ. ಈ ಥರ ಆಗಿರುತ್ತಲ್ಲ ಇಷ್ಟು. ಹೀಗೆ ಈಗ ನೀವು ಸ್ವಲ್ಪ ಒಂದು 5 ಮಿನಿಟ್ಸು ಮುಚ್ಚಿಡಿ, ಅದು ಚೆನ್ನಾಗಿ ಮಿಕ್ಸ್ ಆಗಿ ಬರುತ್ತೆ, ಆಯಿತಾ? ಲಾಸ್ಟಲ್ಲಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಉಪ್ಪಿಟ್ಟು ನಂದು ರೆಡಿ. ಈಗ ತುಂಬ ಇದು ಆಗಿಲ್ಲ, ಕರೆಕ್ಟಾಗಿದೆ ಕನ್ಸಿಸ್ಟೆನ್ಸಿ. ಓಕೆ, ಲಾಸ್ಟಲ್ಲಿ ಸ್ವಲ್ಪ ಮೇಲೆ ಬೇಕಿದ್ದು ಫ್ಲೇವರ್ಗೆ ತುಪ್ಪ ಹಾಕೋಬೋದು. ನಾನೀಗ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಆಯಿತಾ? ಅಷ್ಟೇ ರೀ, ದಟ್ಸ್ ಆಲ್. ತರಕಾರಿ ಉಪ್ಪಿಟ್ಟು ಫ್ಲೇವರ್ಗೆ ಸ್ವಲ್ಪ ಬೇಕಿದ್ರೆ ತುಪ್ಪ ಹಾಕೋಬೋದು. ತುಪ್ಪ ಇಸ್ ಗುಡ್ ಈಸ್ ಓಕೆ ತುಪ್ಪ, ಬಟ್ ಇಟ್ ಶುಡ್ ಬಿ ಯೂಸ್ಡ್ ಇನ್ ಮಾಡ್ರೇಟ್ ಕ್ವಾಂಟಿಟಿ. ಒಳ್ಳೇದಂತ ತುಂಬ ನೀವು ಯು ಹ್ಯಾವ್ ಟು ಬಿ ಕೇರ್ಫುಲ್ ಅಬೌಟ್ ಯುವರ್ ಹಾರ್ಟ್ ಆಲ್ಸೋ. ಓಕೆನಾ? ಹೇಗಿದೆ ಅಂತ ಮಾಡಿ ನೋಡಿ ಹೇಳಿ, ಆಯಿತಾ? ದಿಸ್ ಈಸ್ ಮೈ ಉಪ್ಪ. ಈಗ ಮುಚ್ಚಿಡಿ ಒಂದು 5 ನಿಮಿಷ, ಕರೆಕ್ಟ್ ಆಗೋದು. ಇದು ರವೆ ಚೆನ್ನಾಗಿ ಇದಾಗುತ್ತೆ, ಉಪ್ಪರಾಗುತ್ತೆ ಅಂತಾರಲ್ಲ, ಚೆನ್ನಾಗಿ ಮಿಕ್ಸ್ ಆಗಿ ಒಳ್ಳೆಯದಾಗಿ ಇದು ಬರುತ್ತೆ ಅದು. ಈಗ ಅದನ್ನು ಕರೆಕ್ಟಾಗಿದೆ. ಒಂದು 5 ಮಿನಿಟ್ಸ್ ಮುಚ್ಚಿಟ್ಬಿಡಿ, ಪರ್ಫೆಕ್ಟ್ ಆಗುತ್ತೆ ಅವಾಗ ಕಾಂಬಿನೇಷನ್. ಓಕೆ ಫ್ರೆಂಡ್ಸ್, ಹ್ಯಾವ್ ಎ ನೈಸ್ ಡೇ. ದೇವ್ರು ನಿಮಗೆಲ್ಲ ಒಳ್ಳೇದು ಮಾಡಲಿ, ಆಯಿತಾ? ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ನನಗೆ ಪ್ರೋತ್ಸಾಹಿಸಬೇಕು ರೀ ನೀವೆಲ್ಲ ನನ್ನ ಆತ್ಮೀಯ ಸ್ನೇಹಿತರಲ್ಲ. ಈಗ ಅನ್ಕೋಬೇಡಿ, ಏನಪ್ಪ ಇವಳು ಇರಿಸ್ತಾ ಇದ್ರೆ ಚೆನ್ನಾಗಿ ನಮಗೆ ಅಂತ. ನೋ ಐ ಆಮ್ ಹಾರ್ಟಿಲಿ ಐ ಆಮ್ ರಿಕ್ವೆಸ್ಟಿಂಗ್. ಓಕೆ, ಹ್ಯಾವ್ ಎ ನೈಸ್ ಡೇ. ದೇವರೆಲ್ಲರಿಗೂ ಒಳ್ಳೇದು ಮಾಡಲಪ್ಪ. ಗಾಡ್ ಬ್ಲೆಸ್. ಗುಡ್ ನೈಟ್ ರೀ, ಶುಭರಾತ್ರಿ. ಉಪ್ಪಿಟ್ಟು ರೆಡಿ. ಇಫ್ ಯು ವಾಂಟ್ ಐ ಕ್ಯಾನ್ ಗೆಟ್ ಯು ನೌ. ಹಲೋ ಫ್ರೆಂಡ್ಸ್, ಇದು ನೋಡಿ ಯಾರಿಗಂತ ಗೆಸ್ ಮಾಡಿ. ಇಷ್ಟು ಯಾರಿಗೆ ಹೇಳಿದ್ದು? ನನ್ನ ಸಾಯಿಬಾಬಾಗೆ ನೈವೇದ್ಯ. ಯಾಕೋ ನನಗೆ ಅವ್ರಿಗೆ ಇಡಬೇಕು ಕೊಡೋಣ ಅನಿಸ್ತು, ಸೊ ಅವರಿಗೆ ನೈವೇದ್ಯಕ್ಕೆ ಇಡ್ತಾ ಇದ್ದೀನಿ. ಓಕೆ, ಆಫ್ಟರ್ ದ್ಯಾಟ್